ಕೇಂದ್ರ ಸರ್ಕಾರದ ಯುಜಿಸಿ ನಿಯಮಗಳ ವಿರುದ್ಧ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಯುಜಿಸಿ ನಿಯಮಗಳ ಮೂಲಕ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳ ಸಂವಿಧಾನಬದ್ಧ ಮೀಸಲಾತಿಯನ್ನು ಹಂತ ಹಂತವಾಗಿ ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಮಿತಿ ಆರೋಪಿಸಿದೆ. ಈ ಕುರಿತು ಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಮೀಸಲಾತಿ ವಿರೋಧಿ ನೀತಿಗಳನ್ನು ತಕ್ಷಣವೇ ಹಿಂಪಡೆಯಬೇಕೆಂದು ಒತ್ತಾಯಿಸಲಾಗಿದೆ. ಒತ್ತಾಯಕ್ಕೆ ಸ್ಪಂದಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆ ನೀಡಿದೆ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬಿಎಸ್ಎಸ್ ಜಿಂದಾಬಾದ್! ಬಿಎಸ್ಎಸ್ ಜಿಂದಾಬಾದ್! ಜಿಂದಾಬಾದ್ ಜಿಂದಾಬಾದ್! ಈಗ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಜನವರಿ 13, 2026ರಂದು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ, ಅಸಮಾನತೆಯನ್ನ ಅದನ್ನು ಕೊನೆಗಾಣಿಸಲಿಕ್ಕೆ ಯುಜಿಸಿಯವರು 11 ನಿಯಮಗಳನ್ನು ನೇಮಿಸಿರು. ಅದರಲ್ಲಿ ಸಮಾನತೆಗೆ ಉತ್ತೇಜನ ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಸಮಾನತೆಯನ್ನು ಉತ್ತೇಜನ ಕೊಡ್ತಕ್ಕಂಥದ್ದು. ಅಲ್ಲಿ ಇತರೆ ಜಾತಿಯವರಿಗೆ ಸಮಾನತೆ ಸಿಕ್ಕರೆ ಎಸ್ಸಿ ಎಸ್ಟಿಗಳಿಗೆ ಜಾತಿ ಕಾರಣಕ್ಕಾಗಿ, ಧರ್ಮ ಕಾರಣಕ್ಕಾಗಿ, ಬೇರೆ ಕಾರಣಕ್ಕಾಗಿ ತಾರತಮ್ಯದಿಂದ ಕೂಡಿ ಇವತ್ತು ಇಲ್ಲಿವರೆಗೂ ಕೂಡ 122 ಜನ ಎಸ್ಸಿ ಎಸ್ಟಿಗಳು ಮತ್ತು ಒಬಿಸಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಿಂದ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನ ಮೇರೆಗೆ ಏನು ರೋಹಿತ್ ವೇಮುಲ ಅವರ ಒಂದು ಆತ್ಮಹತ್ಯೆ ಆಯ್ತು, ಇನ್ಸ್ಟಿಟ್ಯೂಷನ್ ಕೊಲೆ ಆಯ್ತು, ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ಅವರ ತಾಯಿ ಹೋದಾಗ ಈ ಒಂದು ಇರ್ತಕ್ಕಂಥ ಯುಜಿಸಿ ನಿಯಮಗಳಿಂದ ನಮಗೆ ನ್ಯಾಯ ಸಿಗೋದಿಲ್ಲ, ಹೊಸ ನಿಯಮಗಳು ಮಾಡಬೇಕು ಅಂತ ಅರ್ಜಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿತ್ತು. ಎಸ್ಸಿ ಎಸ್ಟಿಗಳಿಗೆ, ಒಬಿಸಿಗಳಿಗೆ ಹಿತ ಕಾಪಾಡಲಿಕ್ಕೆ, ಅಲ್ಲಿ ಅವರಿಗೆ ಸಮಾನತೆಗಳನ್ನು ಸಿಗಲಿಕ್ಕೆ ಹೊಸ ನಿಯಮಗಳು ಮಾಡಬೇಕು ಅಂತೇಳಿ.